ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 17/2/2026 ಮಂಗಳವಾರದ ಈ ದಿನ ಎಲ್ಲ ದೇವಿಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಈ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಇನ್ನೇನು ನಾವು ಇನ್ನೊಂದು 10 ದಿನ ಕಳೆದ್ರೆ ನಾವು ಮಾರ್ಚ್ ತಿಂಗಳಿಗೆ ಕಾಲಿಡ್ತೀವಿ. ಹಾಗಾಗಿ ಇಲ್ಲಿನಿಂದ ಅಂದರೆ ಈಗಿನಿಂದ ಮಾರ್ಚ್ ತಿಂಗಳ ಒಂದಷ್ಟು ಭವಿಷ್ಯ, ಮಾಸ ಭವಿಷ್ಯ ಪ್ರತಿ ರಾಶಿಗೂ ಕೂಡ ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ. ಹಾಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರೂಜಿ, ಫೆಬ್ರವರಿ ತಿಂಗಳು ಕಳೀತಾ ಬರ್ತಾ ಇದೆ. ಇನ್ನೇನು ಮಾರ್ಚ್ ತಿಂಗಳಿಗೆ ನಾವು ಕೂಡ ಕಾಲಿಡ್ತಾ ಇದ್ದೀವಿ. ಹಾಗೆ ಮಾಸ ಭವಿಷ್ಯದ ವಿಚಾರಕ್ಕೆ ತೆಗೆದುಕೊಂಡ್ರೆ ಮೇಷರಾಶಿಯವರಿಗೆ ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಗ್ರಹ ಗೋಚಾರಗಳು ನಡೀತಾ ಇದೆ, ಆಚರಣೆಗಳ ಫಲವಾಗಿ ಏನು ಆಚರಣೆಗಳನ್ನ ಮಾಡ್ಕೊಳ್ಬೇಕು? ನೋಡಿ, ಇಲ್ಲಿ ಒಂದು ಗ್ರಹ ಗೋಚಾರ ಬದಲಾವಣೆ ಅಷ್ಟಾಗಿ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರಿಗೆ ಕಾಣಿಸ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಸಣ್ಣ ಪುಟ್ಟ ಗೋಚಾರ. ಮಾರ್ಚ್ 1ನೇ ತಾರೀಕು ಶುಕ್ರ ಗ್ರಹ ಉಚ್ಚ ಸ್ಥಾನಕ್ಕೆ ಬರ್ತಾ ಇರುವಂಥದ್ದು, ಇದು ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಮತ್ತು ಮಾರ್ಚ್ 19ನೇ ತಾರೀಕು ಸೂರ್ಯಗ್ರಹ ಶತ್ರು ಮನೆಯಿಂದ ಮಿತ್ರ ಸ್ಥಾನಕ್ಕೆ ಅಂದರೆ ಕುಂಭದಿಂದ ಮೀನ ಪ್ರವೇಶ ಆಗುವಂಥದ್ದು. ಮತ್ತು 26ನೇ ತಾರೀಕು ಮಾರ್ಚ್ 26ನೇ ತಾರೀಕು ಶುಕ್ರ ಮತ್ತೆ ಬದಲಾವಣೆ ಆಗಿ ನಿಮ್ಮ ರಾಶಿ ಅಂದರೆ ನಿಮ್ಮ ಮೇಷರಾಶಿಗೆ ಬರುವಂಥದ್ದು. ಸೊ ಮೊದಲ 26 ದಿನ ಚೆನ್ನಾಗಿರುತ್ತೆ, ಯಾಕಂದರೆ ಉಚ್ಚ ರಾಶಿಯಲ್ಲಿ ವ್ಯಯಭಾವದಲ್ಲಿದ್ದರೂ ಉಚ್ಚ ರಾಶಿಯಲ್ಲಿರುತ್ತೆ. 26 ದಿನ ನಂತರ ರಾಶಿಗೆ ಬರೋದ್ರಿಂದ ಆಮೇಲೆ ಏನು 4 ದಿನ ಇದೆ ಮಾರ್ಚ್ 26 ನಂತರ, ಅದಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಅಂತ ಹೇಳ್ತೀವಿ. ಮತ್ತು 3ನೇ ತಾರೀಕು ಮಾರ್ಚ್ ನಂತರ ಈ ಒಂದು ಗೋಚಾರ ಇಷ್ಟೊಂದು ಆಗ್ತಾ ಇದೆ. ಉಳಿದಿರೋ ಗ್ರಹ ಗೋಚಾರಗಳು ಸಾಮಾನ್ಯವಾಗಿರುತ್ತೆ. ಮಾಸಿಕ ಫಲ ಗೋಚಾರದಲ್ಲಿ ಗುರು ಗೋಚಾರ ಮತ್ತು ಶನಿಯ ಗೋಚಾರದ ಫಲ ನೋಡ್ತಿದ್ವಿ. ಗುರು ಭಗವಾನರು ಎಂದಿನಂತೆ ಭಾಗ್ಯ ವ್ಯಯಾಧಿಪತಿಯಾಗಿ ತೃತೀಯದಲ್ಲಿ ಮುಂದುವರಿತಾರೆ. ಸೊ ನಿಮ್ಮ ಶ್ರಮ ಪ್ರಯತ್ನ ಆಸ್ ಇಟ್ ಈಸ್ ನಡೀತಾ ಇರುತ್ತೆ. ಮತ್ತು ಸ್ವಲ್ಪ ಸಾತಿ ಎಫೆಕ್ಟ್ಸು ಶನೇಶ್ವರನಿಂದ, ಜನ್ಮ ಶನಿ ಎಲ್ಲ ಇರದೇ ಇರೋದ್ರಿಂದ ಅಂದರೆ ಹಿಂದಿನ ಶನಿ ಅಂತ ಹೇಳ್ತೀವಿ, ಪ್ರಾರಂಭಿಕ ಶನಿ ಅಂತ ಹೇಳ್ತೀವಿ. ಸೊ ಆ ವಿಚಾರವಾಗಿ ನಿಮಗೆ ಸ್ವಲ್ಪ ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸುವಂಥದ್ದು, ಶನಿ ಚಾಲಿಸ ಹೇಳುವಂಥದ್ದು, ಏನೇ ಶನೇಶ್ವರ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮುಂದುವರಿಸಿ ಎಂದಿನಂತೆ ಉಳಿದಿರೋಂಥ ಗ್ರಹ ಸ್ಥಿತಿ ಸಮಾನವಾಗಿರುತ್ತೆ. ಮತ್ತು ತಾವು ಕೇಳಿದ್ರಿ ಆಚರಣೆ ವಿಚಾರವಾಗಿ ಅಂತ. ಆಚರಣೆ ವಿಚಾರವಾಗಿ ನೋಡೋದಂದರೆ ಮಾರ್ಚ್ 3ನೇ ತಾರೀಕು ವಿಶೇಷವಾಗಿ ಹೋಳಿ ಹುಣ್ಣಿಮೆ ಹಬ್ಬ ಬರುವಂಥದ್ದು, ಒಂದು ಬಣ್ಣದ ಹಬ್ಬ ಅಂತಲೇ ಹೇಳ್ತಾರೆ. ತದನಂತರ ವಿಶೇಷ ಹಿಂದೂ ಚಾಂದ್ರಮಾನ ಚಾಂದ್ರ ಸೌರ ಯುಗಾದಿ ನೂತನ ವರ್ಷ ಅಂತ ಹೇಳ್ತೀವಿ. ಎಲ್ಲರಿಗೂ ಸಮಸ್ತ ಒಂದು ಪ್ರಗತಿ ವಾಹಿನಿ ವೀಕ್ಷಕರಿಗೂ ಒಂದು ಯುಗಾದಿ ಹಬ್ಬದ ಶುಭಾಶಯಗಳು ಕೂಡ ನಾನು ಹೊಸ ವರ್ಷ ಶುಭಾಶಯಗಳು ಕೂಡ ಕೋರ್ತಾ ಇದ್ದೀನಿ. ಅದು ಇದ್ರ ಮುಖೇನ. ಮತ್ತು 19ನೇ ತಾರೀಕು ಯುಗಾದಿ ಹಬ್ಬ ಇದೆ. 27ನೇ ತಾರೀಕು ರಾಮನವಮಿ ಇರುವಂಥದ್ದು. ಅದೇ ರೀತಿ 31ನೇ ತಾರೀಕು ಭಗವಾನ್ ಮಹಾವೀರರ ಜಯಂತಿ ಇರುವಂಥದ್ದು. ಈ ರೀತಿ ಈ ಒಂದು ವಿಶೇಷವಾಗಿ ಹೋಳಿ ಹುಣ್ಣಿಮೆ ಆಗಿರ್ಬೋದು, ಮತ್ತು ಯುಗಾದಿ ಹಬ್ಬ, ರಾಮನವಮಿ ಮತ್ತು ಭಗವಾನ್ ಮಹಾವೀರ ಜಯಂತಿ ಇರುವಂಥದ್ದು 4 ವಿಶೇಷ ಆಚರಣೆಗಳು ಜರುಗುತ್ತೆ. ಈ ರೀತಿ ಮಾರ್ಚ್ ತಿಂಗಳಲ್ಲಿ ಒಂದು ನವಗ್ರಹಗಳ ಗೋಚಾರ ಜೊತೆಗೆ ಎಲ್ಲ ಆಚರಣೆಗಳು ಜರುಗುವಂಥದ್ದು. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಯಾವ ರೀತಿಯಾಗಿದೆ, ಮತ್ತೆ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಇದು ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ? ನೋಡಿ, ಒಂದು ಮೇಷರಾಶಿಯವರಿಗೆ ಗುರುಬಲ ಅಂತೂ ಸದ್ಯಕ್ಕಿಲ್ಲ. ಆದರೆ ಈ ತಿಂಗಳು ಖಂಡಿತ ಖುಷಿ ಪಡುವಂಥ ವಿಚಾರ, ನಿಮಗೆ ಶುಕ್ರಬಲ ಇರುವಂಥದ್ದು. ಇದು ನಿಮಗೆ ತುಂಬ ಚೆನ್ನಾಗಿದೆ. ಕಳೆದುಕೊಂಡಿರುವಂಥ ಆಸ್ತಿಗಳು ಮತ್ತು ಸಿಗುವಂಥ ಸಾಧ್ಯತೆಗಳು ಚೆನ್ನಾಗಿದೆ. ಶುಕ್ರ ಒಂದು ದ್ವಿತೀಯ ಸಪ್ತಮಾಧಿಪತಿ, ಕುಟುಂಬಾಧಿಪತಿ ಆಗಿರೋದ್ರಿಂದ ವಿವಾಹ ಯೋಗ ಉತ್ತಮವಾಗುತ್ತೆ. ಸ್ತ್ರೀಯರಿಗೆ ಧನ ಸಂಪಾದನೆ ಹೆಚ್ಚಾಗುವಂಥದ್ದು, ವಾಹನ ಸೌಕರ್ಯ ಹೆಚ್ಚಾಗುತ್ತೆ ಮತ್ತು ಅಲೆದಾಡಕ್ಕೆ ಬಿಡುವು ಕೂಡ ಸಿಗುತ್ತೆ. ಸಕಾರಾತ್ಮಕವಾಗಿ ಅವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತೆ. ಮತ್ತು ಅಂದರೆ ಅನಾವಶ್ಯಕವಾಗಿ ಏನಾದ್ರು ಖರ್ಚು ಮಾಡ್ತಾ ಇದ್ರೆ ಸಕಾರಾತ್ಮಕವಾಗಿ ಅದು ಕಡಿಮೆ ಆಗುತ್ತೆ. ಸಂತಾನ ಸುಖದಿಂದ ಯಾರು ಬಳಲ್ತಾ ಇದ್ದೀರೋ ಸಂತಾನ ಸುಖ ಸಿಗುತ್ತೆ. ಮಕ್ಕಳಿಂದ ಲಾಭ, ಮತ್ತೆ ಆಲೋಚಿಸಿದಂತೆ ಕಾರ್ಯಗಳು ನಿಮಗೆ ಜರುಗುವಂಥದ್ದು ಸಕಾರಾತ್ಮಕವಾಗಿ. ಮತ್ತೆ ಕರುಣೆ ತರುವಂಥ ಯಾವುದೇ ರೀತಿ ಒಂದು ನೀವಿರುವಂಥ ಅವಕಾಶಗಳು ನಿಮಗೆ ಒಳ್ಳೆ ರೀತಿ ಪಾಸಿಟಿವ್ ಅವಕಾಶಗಳು ಹೆಚ್ಚಾಗಿರುತ್ತೆ. ಯಾವುದೇ ರೀತಿ ಕೊರತೆ ಇರೋದಿಲ್ಲ. ಹಣದ ಅನುಕೂಲತೆಗಳು ಕೂಡ ಮೇಷರಾಶಿಯವರಿಗೆ ಒಂದು ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿರುತ್ತೆ. ವಿಶೇಷವಾಗಿ ಒಳ್ಳೆತನಕ್ಕೆ ಬೆಲೆ ಸಿಗುತ್ತೆ.
ವ್ಯಾಪಾರ ವಹಿವಾಟುಗಳಲ್ಲಿ ಒಳ್ಳೆ ಕಾರ್ಯಸಾಧ್ಯತೆ ಮತ್ತು ಒಳ್ಳೆ ಲಾಭ ತಂದು ಕೊಡುವಂಥದ್ದು. ವಿಶೇಷವಾಗಿ ತಂದೆಗೆ ಅದೃಷ್ಟ ಬದಲಾವಣೆ ಆಗುತ್ತೆ. ಯಾಕಂದರೆ ಭಾಗ್ಯಾಧಿಪತಿ ಗುರು ತೃತೀಯ ಭಾವದಲ್ಲಿ 9ನೇ ಮನೆ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ಅಪಾಯದಿಂದ ದೂರವಾಗುವಂಥ ಸಾಧ್ಯತೆಗಳು, ಮೋಸದ ಜನರನ್ನೇ ನೀವು ದೂರ ಮಾಡ್ತೀರಾ. ಮತ್ತೆ ಯಾರ್ಯಾರು ಸ್ವಲ್ಪ ಈ ಒಂದು ಮೇಷರಾಶಿಯವರು ಏನಾದ್ರು ಮನೆ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರೆ, ಮನೆ ಹುಡುಕ್ತಾ ಇದ್ರೆ, ಈ ತಿಂಗಳಲ್ಲಿ ನಿಮಗೆ ಮನೆ ಸಿಗುತ್ತೆ. ಮತ್ತೆ ತಾಯಿಯ ಆಶೀರ್ವಾದ ತುಂಬಾ ಚೆನ್ನಾಗಿರುವಂಥದ್ದು ತಿಂಗಳಲ್ಲಿ. ಆರೋಗ್ಯ ಸುಧಾರಣೆ ಆಗುವಂಥದ್ದು, ಸ್ನೇಹಿತರು ಹಿತೈಷಿಗಳು ಒಳ್ಳೆ ಪಾಠವನ್ನು ನಿಮಗೆ ಕಲಿಸ್ತಾರೆ. ಆದ್ರೆ ನೆಗೆಟಿವ್ ಅಂತ ನೋಡೋದಾದ್ರೆ ಉದ್ಯೋಗದ ಬಗ್ಗೆ ಖಂಡಿತವಾಗಿ ಎಚ್ಚರ ಇರಬೇಕು. ಎಚ್ಚರಿಕೆ ಯಾಕೆ ಅಂತಂದ್ರೆ ಮೇಷರಾಶಿಯವರಿಗೆ ಉದ್ಯೋಗ ಕಳೆದುಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ವ್ಯಾಪಾರಸ್ಥರಾಗಿರ್ಬೋದು, ಉಳಿದಿರೋದಕ್ಕೆ ಸಮಸ್ಯೆ ಇಲ್ಲ. ಯಾರು ಎಂಪ್ಲಾಯ್ ಉದ್ಯೋಗದಲ್ಲಿ ಇರ್ತಾರೋ ಅವ್ರಿಗೆ ಆಸ್ ಎ ಎಂಪ್ಲಾಯಿ ಅಂತ ಏನು ಹೇಳ್ತೀವಿ, ಅವರಿಗೆ ಸಮಸ್ಯೆಗಳು ಜಾಸ್ತಿ ಇರುವಂತದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಒಂದು ಮೇಷರಾಶಿಯವರ ವಿಚಾರವಾಗಿ ಮಾರ್ಚ್ ತಿಂಗಳಲ್ಲಿ. ಗುರುಜಿ, ಮೇಷರಾಶಿಯವರಿಗೆ ರಾಶಿಯ ರಾಶಾಧಿಪತಿ ಗೋಚಾರದಿಂದ ಯಾವೆಲ್ಲ ಶುಭ ಫಲಗಳು ಲಭಿಸ್ತಾ ಇದೆ ಮಾರ್ಚ್ ತಿಂಗಳಿನಲ್ಲಿ? ನೋಡಿ, ಈ ಒಂದು ವಿಶೇಷವಾಗಿ ರಾಶಿಯ ರಾಶಾಧಿಪತಿಯ ಗೋಚಾರ ಫಲ ಅಂತ ನೋಡೋದಾದ್ರೆ, ಪ್ರಸ್ತುತವಾಗಿ ನಿಮ್ಮ ರಾಶಾಧಿಪತಿಯಾದ ಮಂಗಳ ಗ್ರಹರು ಗೋಚಾರದಲ್ಲಿ ಲಾಭ ಭಾವದಲ್ಲಿ ಕುಂಭ ರಾಶಿಯಲ್ಲಿ ಗೋಚಾರ ಆಗ್ತಿದೆ. ಮಂಗಳನ ಒಂದು ಶತ್ರು ರಾಶಿ ಅಂತಾನೆ ಹೇಳ್ತೀವಿ, ಆದ್ರೆ ಲಾಭ ಭಾವ ನಿಮ್ಮ ರಾಶಿಯಿಂದ ತುಂಬಾ ಒಳ್ಳೇದಂತ ಹೇಳ್ತೀವಿ. ಇದಕ್ಕೆ ನಿಮ್ಗೆ ನಿಮ್ಮ ಗೌರವಕ್ಕೆ ತಕ್ಕಂತೆ ಅಭಿವೃದ್ಧಿ ಕಾಣ್ತೀರಾ. ಮತ್ತೆ ಮಂಗಳನಿಂದ ಸಪೋರ್ಟ್ ಹೆಚ್ಚು ಸಿಗೋದ್ರಿಂದ ಸ್ವಲ್ಪ ದರ್ಪ ಅನ್ನೋದು ಸ್ವಲ್ಪ ಆವಾಗ ಹೆಚ್ಚಾಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸಿ. ಹಿರಿಯರ ಒಂದು ಸ್ನೇಹಿತರ ಒಂದು ಉಡುಗೊರೆ ಕೊಡುವಂಥದ್ದು ಹೆಚ್ಚಾಗುವಂಥದ್ದು, ಅಥವಾ ಉಡುಗೊರೆ ಸಿಗಬಹುದು ಅಥವಾ ಉಡುಗೊರೆ ಸ್ವೀಕರಿಸಬಹುದು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಹಣದ ಖರ್ಚು ಸ್ವಲ್ಪ ಮತ್ತು ವೈಯಕ್ತಿಕವಾಗಿ ಹೆಚ್ಚಾಗಿ ಖರ್ಚು ಮಾಡಿಕೊಳ್ಳುವಂಥದ್ದಾಗಿರುತ್ತೆ. ಮತ್ತೆ ಮೋಸ ಮಾಡುವವರೆಗೂ ಮೋಸ ಹೋಗ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿ ನೋಡೋದಾದ್ರೆ ಸ್ವಲ್ಪ ಇವರಿಗೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಒಂದು ಮೇಷರಾಶಿಯವರಿಗೆ ಮೋಸ ಆಗುವಂಥದ್ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮಾರ್ಚ್ ತಿಂಗಳಲ್ಲಿ. ಮಾತುಕತೆ ಒಪ್ಪಂದದಿಂದ ಎಚ್ಚರಿಕೆ ಇರಿ. ಅಂದರೆ ಏನೋ ಒಂದು ಸ್ಟಾಂಪ್ ಪೇಪರ್ ಸೈನ್ ಮಾಡುವಂಥದ್ದಾಗಿರ್ಬೋದು, ಬ್ಯಾಂಕ್ ಡಾಕ್ಯುಮೆಂಟ್ಸು, ಸಿಗ್ನೇಚರ್ ಡಾಕ್ಯುಮೆಂಟ್ಸ್ ಆಗುವಂಥದ್ದು, ಚೆಕ್ ಸೈನ್ ಮಾಡುವಂಥದ್ದಾಗಿರ್ಬೋದು, ಗೊತ್ತಿರಲಾರ್ದಂಗೆ ಏನೋ ಒಂದು ಡಾಕ್ಯುಮೆಂಟು ಕ್ಲೋಸರ್ ಒಂದು ಲಾಸ್ ಹಾಕಿ ನೀವು ಅರ್ಜೆಂಟಲ್ಲಿ ಸೈನ್ ಮಾಡಿದ ನಂತರ ಸಮಸ್ಯೆಗೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಇದ್ರ ಬಗ್ಗೆ ಮೇಷರಾಶಿಯವರು ವಿಶೇಷ ಗಮನ ಹರಿಸಬೇಕು. ವಿದ್ಯಾಭ್ಯಾಸ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲಕ್ಕೆ ತಕ್ಕಂಗೆ ಎಲ್ಲ ಹೆಚ್ಚಾಗುವಂಥದ್ದು. ಅಂದರೆ ನಿಮಗೆ ಆ ವ್ಯಾಪಾರದಲ್ಲಿ ಅದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಯೋಗ ಇದೆ. ಮತ್ತೆ ಸಂತಾನ ಭಾಗ್ಯ ಕೂಡ ಈ ಒಂದು ತಿಂಗಳು ತುಂಬಾ ಒಳ್ಳೆ ಅನುಕೂಲ ಹೆಚ್ಚಾಗಿರುತ್ತೆ. ಪತಿ ಮತ್ತು ಪತ್ನಿಯ ಆರೋಗ್ಯ ಕೂಡ ಈ ಒಂದು ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಶಸ್ಸು ಹೆಚ್ಚಾಗಿರುವಂಥದ್ದು, ಅಭಿವೃದ್ಧಿ ಕಾಣ್ತೀರಾ, ಅಪಾಯದಿಂದ ಪಾರಾಗ್ತೀರಾ. ಆದ್ರೆ ನಾನು ಅವಾಗಲೇ ಹೇಳ್ದಂಗೆ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಬರ್ಬೋದು. ಬೇರೆ ಬೇರೆ ರೀತಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಉದ್ಯೋಗದ ವಿಚಾರವಾಗಿ. ಮತ್ತೆ ಚಿನ್ನ, ಬೆಳ್ಳಿ ಈ ರೀತಿ ಏನು ಲೋಹದ ವ್ಯಾಪಾರಿಗಳು ಅಥವಾ ಲೋಹದ ಖರೀದಿಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ, ಅನುಕೂಲಕರ ಆಗಿರುತ್ತೆ. ಮೇಷರಾಶಿಯವರಿಗೆ ನಿಮ್ಮ ಮಕ್ಕಳು ತುಂಬಾ ಸಹಾಯ ಮಾಡ್ತಾರೆ. ಒಂದು ತಿಂಗಳು ಚೆನ್ನಾಗಿರುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಸಂಪೂರ್ಣ ನಂಬುವಂಥದ್ದು, ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗುವಂಥದ್ದು, ಒಳ್ಳೆ ಟ್ರಾನ್ಸಾಕ್ಷನ್ ಆಗುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಏನಾದರೂ ಎಚ್ಚರಿಕೆಯಿಂದ ಇರಬೇಕು. ಯಾವುದಂದ್ರೆ ದೋಷಾರೋಪ ಬರುವಂಥದ್ದು, ಮತ್ತೆ ಏನೇ ಕೆಲಸ ಮಾಡಿದ್ರು ಕೂಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮತ್ತೆ ಗುಪ್ತ ಪರ್ಸನಲ್ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬಿಟ್ಕೊಡ್ಲೇಬೇಡಿ. ಮತ್ತು ಇನ್ನು ರೋಗಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅರ್ಧ ಶಿರೋಭಾರ ಅಂತ ಹೇಳ್ತೀವಿ, ತಲೆನೋವು ಹೆಚ್ಚಾಗ್ಬೋದು, ಮತ್ತೆ ಸ್ಟ್ರೆಸ್ ಆಗ್ಬೋದು, ಆಂಗ್ಸೈಟಿ ಆಗ್ಬೋದು ಅಂತ ಹೇಳ್ತೀವಿ. ಕೆಲವೊಂದು ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಅನುಕೂಲ ಕೂಡ ಆಗುತ್ತೆ. ಉದ್ಯೋಗ ಆಧಾರಿತವಾಗಿ ನೋಡ್ಬೇಕಾದ್ರೆ ಮೇಷರಾಶಿಯವರಿಗೆ ಎಲ್ಲ ತುಂಬಾ ಅನುಕೂಲ. ಅಂದ್ರೆ ಸ್ವಯಂ ಉದ್ಯೋಗದವರಿಗೆ ಚೆನ್ನಾಗಿದೆ. ವಿದೇಶ ಯಾತ್ರಾ ತುಂಬಾ ಅನುಕೂಲ ಆಗುತ್ತೆ. ವಿದೇಶಕ್ಕೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಪ್ಲಾನಿಂಗು, ಅಲ್ಲಿ ವ್ಯಾಪಾರಸ್ಥರಿದ್ರೆ ಒಳ್ಳೇದು. ಭೂಮಿ, ಮನೆ, ಫ್ಲಾಟು, ವ್ಯವಸಾಯ, ಜಮೀನು ಇದನ್ನೆಲ್ಲ ಖರೀದಿ ಮಾಡುವಂಥದ್ದು ಈ ತಿಂಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಪ್ರಭಾವಿಗಳ ಸಂದರ್ಶನ, ಪ್ರಭಾವಿಗಳ ಸ್ನೇಹ ನಿಮಗೆ ಅನುಕೂಲತೆ ಕೊಡುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡೋರಿಗೆ ಅನುಕೂಲ ಆಗುತ್ತೆ. ಕೊನೆಯದಾಗಿ ಸೂರ್ಯ ಕೂಡ ಮಿತ್ರನ ಮನೆಗೆ ಬರೋದ್ರಿಂದ ನಿಮಗೆ ಪ್ಲಸ್ ಪಾಯಿಂಟು. ಹೆಚ್ಚಾಗಿ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂತವ್ರಿಗೆ ಒಳ್ಳೇದಾಗುತ್ತೆ. 6ನೇ ಮನೆ ಬುಧ ಕೂಡ ಲಾಭ ಸ್ಥಾನದಲ್ಲಿ ಇರುವಂಥದ್ದು, ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಗುರುಬಲ ಇಲ್ಲಾಂದ್ರೆ ಏನಾಯ್ತು, ಶುಕ್ರಬಲ ಮತ್ತೆ ಈ ಒಂದು ಸೂರ್ಯನ ಬಲ ಚೆನ್ನಾಗಿದೆ, ಬುಧನ ಬಲ ಚೆನ್ನಾಗಿದೆ. ಸ್ವಲ್ಪ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡುವಂಥದ್ದು ಒಳ್ಳೇದಾಗುತ್ತೆ. ಮತ್ತೆ ಗುರುಗಳ ಸೇವೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಅತಿ ಮುಖ್ಯ. ಈ ರೀತಿಯಾಗಿ ಮೇಷರಾಶಿಯವರಿಗೆ ಮಾರ್ಚ್ 2026ರಲ್ಲಿ ಶುಕ್ರನ ಬಲದಿಂದ ಮತ್ತು ರಾಶ್ಯಾಧಿಪತಿಯ ಗೋಚರ ಫಲ
ತುಂಬಾ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತಮ್ಮ. ಗುರುಜಿ, ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಎಷ್ಟು ಫಲಗಳನ್ನ ಮಾರ್ಚ್ ತಿಂಗಳಿನಲ್ಲಿ ಮೇಷರಾಶಿಯವರು ಪಡೆದುಕೊಳ್ತಾ ಇದ್ದಾರೆ, ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು? ನೋಡಿ, ಮೇಷರಾಶಿಯವರ ವಿಚಾರವಾಗಿ ನೋಡ್ಬೇಕಂದ್ರೆ ಮಾರ್ಚ್ ತಿಂಗಳಲ್ಲಿ ನಕ್ಷತ್ರ ಅನುಸಾರವಾಗಿ ಬಹಳ ಮುಖ್ಯವಾಗಿ ಒಂದು ಗುರುಬಲ ಇಲ್ಲ ಅಂದ್ರೂ ಕೂಡ ಜೂನ್ 2ನೇ ತಾರೀಕು ನಂತರ ಇವರಿಗೆ ಗುರುಬಲ ಬರುವಂತದ್ದು ಪ್ರಸ್ತುತ ತೃತೀಯ ಭಾವದಲ್ಲಿರುತ್ತೆ. ಚತುರ್ಥ ಭಾವಕ್ಕೆ ಬಂದಾಗ ಗುರುಬಲ ಈಕ್ವಲೆಂಟ್ ಬರುತ್ತೆ. ನಕ್ಷತ್ರಗಳಂತ ತಾವು ಕೇಳಿದ್ರಿ, ಮೇಷರಾಶಿಯವರಿಗೆ 3 ಬಹಳ ಪ್ರಮುಖ ನಕ್ಷತ್ರಗಳು: ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕಾ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಫಲಗಳು ನೋಡ್ಬೇಕಾದ್ರೆ ಹಣದ ಒಳಾಗಮನದಿಂದ ಹೊಸ ಚೈತನ್ಯ, ಹೊಸ ಆಸಕ್ತಿ ಚಿಗುರುವಿಕೆ ಆಗುವಂಥದ್ದು. ಭರಣಿ ನಕ್ಷತ್ರದವರಿಗೆ ಮದುವೆ ಕಾರ್ಯಗಳು ಹಾಗೆ ವಾರ್ಷಿಕೋತ್ಸವದ ಆಚರಣೆ ತುಂಬಾ ವಿಶೇಷ ಆಗಿರುತ್ತೆ ಮತ್ತು ಅದರ ಒಂದು ಆಚರಣೆಯ ಒಂದು ಜವಾಬ್ದಾರಿ ನಿಮಗೆ ಸಿಗುವಂಥದ್ದು. ಕೃತಿಕಾ ನಕ್ಷತ್ರದ ಒಂದು ಮೇಷರಾಶಿಯವರಿಗೆ ನೀವು ಯಾವುದೋ ಒಂದು ಹಳೆಯ ಸ್ನೇಹಿತರು ಅಥವಾ ಹಳೆಯ ಸಂಬಂಧಿಕರಿಂದ ಆಹ್ವಾನಿಸಲ್ಪಡ್ತೀರಾ, ಅದರಿಂದ ನಿಮಗೆ ಖುಷಿ ಆಗುತ್ತೆ, ಹಳೆಯ ನೆನಪನ್ನ ಮೆಲುಕು ಹಾಕ್ತೀರಾ. ಪರಿಹಾರಗಳು ಇಷ್ಟೇ: ಸ್ವಲ್ಪ ಒಂದು ಬುಧನ ಗೋಚಾರ ಸ್ವಲ್ಪ ಮೀಡಿಯಂ ಆಗಿರುವಂಥದ್ದು, ಮಹಾವಿಷ್ಣುವಿನ ಒಂದು ಆಶೀರ್ವಾದ ಬೇಕು. ಅದಕ್ಕೆ ವಿಷ್ಣು ಭಗವಂತ ಇರುವಂತ ಮುಖಪಟ ಅಥವಾ ಚಿತ್ರದ ಮೇಲೆ ಪೂಜಾ ಮನೆಗೆ ಅಂಟಿಸುವಂಥದ್ದು, ಅಥವಾ ನೀವು ಒಂದು ಸ್ಟಡಿ ಮಾಡ್ತಿದ್ದೀರಾ, ವರ್ಕ್ ಮಾಡ್ತಿದ್ದೀರಾ, ಟೇಬಲ್ ಮೇಲೆ ಅಂಟಿಸುವಂಥದ್ದು. ವಿಷ್ಣುವಿನ ಆರಾಧನೆ ಮಾಡಿ, ಧ್ಯಾನ ಮಾಡಿ, ದಿನಾಲು ಅರ್ಧ ಗಂಟೆ ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಅಡಿಗೆ ಮಾಡಿರುವಂತ ಅಕ್ಕಿಯನ್ನು, ಅಂದ್ರೆ ಏನು ನೀವು ಅನ್ನವನ್ನು ತಯಾರಿಸ್ತಿರೋ, ನಿರ್ಗತಿಕರಿಗೆ ಶುಕ್ರವಾರದೊತ್ತು ಅಮ್ಮನವರ ದೇವಸ್ಥಾನದ ಮುಂದೆ ಹಂಚಿ. ಹಾಗೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಭೇಟಿ ನೀಡಬೇಕು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಶುಕ್ರಬಲ ಇದ್ರೂ ಕೂಡ ಶುಕ್ರ ನಿಮ್ಮ ರಾಶಿಗೆ ಬಂದಾಗ ಸಮಸ್ಯೆಗಳನ್ನ ಕೊಡ್ತಾರೆ. ಸೊ ಈ ರೀತಿ ಮಾಡ್ಕೊಳ್ಳುವಂಥದ್ದು, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಭೇಟಿ ನೀಡಿ ಈ ಒಂದು ತಿಂಗಳಲ್ಲಿ, ಒಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ಪರಿಹಾರಗಳು ಸರಿಯಾಗಿ ವರ್ಕ್ ಆಗುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ತುಂಬಾ ಅದ್ಭುತವಾಗಿರುವಂತ ಮಾಸ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಒಂದು 80% ಚೆನ್ನಾಗಿದೆ, 20% ಏನು ಸ್ವಲ್ಪ ಅನಾನುಕೂಲತೆಗಳಿದೆ, ಅದಕ್ಕೆ ನಾವು ಪರಿಹಾರಗಳನ್ನ ಸೂಚಿಸಿದ್ದೀವಿ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಾರ್ಚ್ ತಿಂಗಳ ಒಂದು ಮೇಷರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.